ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, 2020ರ ಗಲ್ವಾನ್ ಸಂಘರ್ಷದ ನಂತರ ಚೀನಾ ಮತ್ತು ಭಾರತದ ನಡುವಿನ ಸಂಬಂಧ ಹಳಸಿ ಹೋಗಿತ್ತು. ಟಿಕ್ಟಾಕ್, ಪಬ್ಜಿ ಸೇರಿದಂತೆ 200ಕ್ಕೂ ಹೆಚ್ಚು ಚೀನಿ ಆ್ಯಪ್ಗಳನ್ನು ಬ್ಯಾನ್ ಮಾಡಿದ್ದ ಭಾರತ ಸರ್ಕಾರ ಚೀನಾದ ಹೂಡಿಕೆಗಳ ಮೇಲೂ ಬ್ರಹ್ಮಾಸ್ತ್ರ ಪ್ರಯೋಗಿಸಿತ್ತು. ಆದರೆ ಈಗ ಬರೋಬ್ಬರಿ 5 ವರ್ಷಗಳ ಬಳಿಕ ಮೋದಿ ಸರ್ಕಾರ ಚೀನಾದ ಹೂಡಿಕೆದಾರರಿಗೆ ಮತ್ತೆ ಬಾಗಿಲು ತೆರೆದಿದೆ. ಹೌದು, ನೆರೆಯ ರಾಷ್ಟ್ರಗಳಿಂದ ಬರುವ ವಿದೇಶಿ ನೇರ ಹೂಡಿಕೆ ನಿಯಮಗಳನ್ನು ಕೇಂದ್ರ ಕ್ಯಾಬಿನೆಟ್ ದಿಢೀರ್ ಸಡಿಲಿಸಿದೆ. ಹಾಗಾದರೆ ಸರ್ಕಾರ ಇದ್ದಕ್ಕಿದ್ದಂತೆ ಈ ನಿರ್ಧಾರ ತೆಗೆದುಕೊಂಡಿದ್ಯಾಕೆ? 2020ರಲ್ಲಿ ತಂದಿದ್ದ ಆ ಪ್ರೆಸ್ ನೋಟ್ 3 ರೂಲ್ಸ್ ಏನಿತ್ತು? ಈಗ ಅದರಲ್ಲಿ ಏನೆಲ್ಲ ಬದಲಾವಣೆ ಮಾಡಲಾಗಿದೆ? ಈ ನಿರ್ಧಾರದಿಂದ ಭಾರತಕ್ಕೆ ಲಾಭವಾಗಲಿದೆಯಾ ಅಥವಾ ನಷ್ಟವಾ? ಇಂದಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಚೀನಾಗೆ ಮತ್ತೆ ರೆಡ್ ಕಾರ್ಪೆಟ್. ಏನಿದು ಹೊಸ ನಿರ್ಧಾರ? ಸ್ನೇಹಿತರೆ, ಮಂಗಳವಾರ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಬಹುಮುಖ್ಯ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಭಾರತದೊಂದಿಗೆ ಭೂಗಡಿಗಳನ್ನು ಹಂಚಿಕೊಂಡಿರುವ ದೇಶಗಳ ವಿದೇಶಿ ನೇರ ಹೂಡಿಕೆ ನಿಯಮಗಳನ್ನು ಸಡಿಲಗೊಳಿಸಲಾಗಿದೆ. ಅಂದರೆ ಚೀನಾ, ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ, ಭೂತಾನ್, ಮ್ಯಾನ್ಮಾರ್ ಮತ್ತು ಅಫ್ಘಾನಿಸ್ತಾನದಿಂದ ಬರುವ ಹೂಡಿಕೆಗಳ ಮೇಲಿದ್ದ ಕಠಿಣ ನಿರ್ಬಂಧಗಳನ್ನು ಈಗ ರಿಲ್ಯಾಕ್ಸ್ ಮಾಡಲಾಗಿದೆ. ಈ ಪೈಕಿ ಭಾರತದಲ್ಲಿ ಅತಿ ಹೆಚ್ಚು ಹೂಡಿಕೆ ಮಾಡುವ ಸಾಮರ್ಥ್ಯ ಇರೋದು ಚೀನಾಗೆ ಮಾತ್ರ. ಹೀಗಾಗಿ ಈ ನಿರ್ಧಾರದಿಂದ ನೇರವಾಗಿ ಚೀನಾದ ಕಂಪನಿಗಳಿಗೆ ರೆಡ್ ಕಾರ್ಪೆಟ್ ಹಾಸಿದಂತಾಗಿದೆ. ಏನಿತ್ತು 2020ರ ಪ್ರೆಸ್ ನೋಟ್ 3 ರೂಲ್ಸ್? ಇದರ ಹಿನ್ನೆಲೆ ತಿಳಿಬೇಕಾದ್ರೆ ನಾವು 2020ಕ್ಕೆ ಹೋಗಬೇಕು. ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ಭಾರತದ ಷೇರುಪೇಟೆ ಮತ್ತು ಕಂಪನಿಗಳು ಆರ್ಥಿಕ ಸಂಕಷ್ಟದಲ್ಲಿದ್ವು. ಇದನ್ನೇ ಬಂಡವಾಳ ಮಾಡಿಕೊಂಡ ಚೀನಾದ ಕಂಪನಿಗಳು ಭಾರತದ ಕಂಪನಿಗಳನ್ನು ಅಗ್ಗದ ಬೆಲೆಗೆ ಖರೀದಿಸಲು ಮುಂದಾಗಿದ್ವು. ಇದೇ ಸಮಯದಲ್ಲಿ ಗಲ್ವಾನ್ ಕಣಿವೆಯಲ್ಲಿ ಚೀನಾ ಖ್ಯಾತೆ ತೆಗೆದಿತ್ತು. ಚೀನಾದ ಈ ಕುತಂತ್ರಕ್ಕೆ ಬ್ರೇಕ್ ಹಾಕಲು ಕೇಂದ್ರ ಸರ್ಕಾರ 2020ರ ಏಪ್ರಿಲ್ನಲ್ಲಿ ಪ್ರೆಸ್ ನೋಟ್ 3 ಎಂಬ ಕಠಿಣ ನಿಯಮವನ್ನು ಜಾರಿಗೆ ತಂದಿತ್ತು. ಇದರ ಪ್ರಕಾರ ಭಾರತದೊಂದಿಗೆ ಗಡಿ ಹಂಚಿಕೊಂಡಿರುವ ಯಾವುದೇ ದೇಶದ ಕಂಪನಿ ಅಥವಾ ಹೂಡಿಕೆದಾರರು ಭಾರತದಲ್ಲಿ ₹1 ಹೂಡಿಕೆ ಮಾಡಬೇಕಾದರೂ ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಪಡೆಯೋದು ಕಡ್ಡಾಯವಾಗಿತ್ತು. ಆದರೆ ಅದನ್ನೀಗ ಬದಲಾಯಿಸಲಾಗಿದೆ. ನಿಯಮಗಳಲ್ಲಿ ತಂದಿರೋ ಹೊಸ ಬದಲಾವಣೆಗಳೇನು? ಆದರೆ ಈ ಕಠಿಣ ನಿಯಮದಿಂದಾಗಿ ಕೇವಲ ಚೀನಾ ಮಾತ್ರವಲ್ಲ, ಜಾಗತಿಕ ಮಟ್ಟದ ಪ್ರೈವೇಟ್ ಈಕ್ವಿಟಿ ಮತ್ತು ವೆಂಚರ್ ಕ್ಯಾಪಿಟಲ್ ಫಂಡ್ಗಳು ಭಾರತದಲ್ಲಿ ಹೂಡಿಕೆ ಮಾಡಲು ಹಿಂದೇಟು ಹಾಕ್ತಿದ್ವು. ಯಾಕಂದರೆ ಈ ಫಂಡ್ಗಳಲ್ಲಿ ಚೀನಾದ ಹೂಡಿಕೆದಾರರ ಸಣ್ಣ ಪಾಲು ಇದ್ರೂ ಭಾರತ ಸರ್ಕಾರದ ಅನುಮತಿಗಾಗಿ ತಿಂಗಳುಗಟ್ಟಲೆ ಕಾಯಬೇಕಿತ್ತು. ಇದನ್ನು ಸರಿಪಡಿಸಲು ಈಗ ಸರ್ಕಾರ 3 ಪ್ರಮುಖ ಬದಲಾವಣೆಗಳನ್ನು ಮಾಡಿದೆ. ಮೊದಲನೆಯದು, 10% ಹೂಡಿಕೆಗೆ ಆಟೋಮ್ಯಾಟಿಕ್ ರೂಟ್. ಅಂದರೆ ಗಡಿ ಹಂಚಿಕೊಂಡಿರುವ ದೇಶಗಳ ಹೂಡಿಕೆದಾರರು ಭಾರತದ ಕಂಪನಿಗಳಲ್ಲಿ 10% ಹೂಡಿಕೆ ಮಾಡೋದಕ್ಕೆ ಇನ್ಮುಂದೆ ಸರ್ಕಾರದ ಅನುಮತಿ ಬೇಕಿಲ್ಲ. ಅಂದರೆ ನೇರವಾಗಿ ಹೂಡಿಕೆ ಮಾಡಬಹುದು. ಎರಡನೆಯದು, 60 ದಿನಗಳ ಡೆಡ್ಲೈನ್. ಎಲೆಕ್ಟ್ರಾನಿಕ್ಸ್, ಕ್ಯಾಪಿಟಲ್ ಗೂಡ್ಸ್ ಮತ್ತು ಸೆಮಿಕಂಡಕ್ಟರ್ನಂಥ ಪ್ರಮುಖ ಮ್ಯಾನುಫ್ಯಾಕ್ಚರಿಂಗ್ ವಲಯದಲ್ಲಿ ಹೂಡಿಕೆ ಪ್ರಸ್ತಾವನೆ ಬಂದರೆ ಇವುಗಳಿಗೆ ಕೇವಲ 60 ದಿನಗಳ ಒಳಗೆ ಸರ್ಕಾರ ಒಪ್ಪಿಗೆ ನೀಡಲಿದೆ. ಮೂರನೆಯದ್ದು, ಭಾರತೀಯರ ಬಳಿ ನಿಯಂತ್ರಣ. ಎಷ್ಟೇ ವಿದೇಶಿ ಹೂಡಿಕೆ ಬಂದರೂ ಆ ಕಂಪನಿಯ ಬಹುಪಾಲು ಒಡೆತನ ಮತ್ತು ನಿಯಂತ್ರಣ ಭಾರತೀಯ ನಾಗರಿಕರ ಬಳಿಯೇ ಇರಬೇಕು ಅನ್ನೋ ಷರತ್ತು ವಿಧಿಸಲಾಗಿದೆ. ಇದಕ್ಕಿದ್ದಂತೆ ಚೀನಾದ ಮೇಲೇಕೆ ಒಲವು? ಸ್ನೇಹಿತರೆ, ಭಾರತ ಮತ್ತು ಚೀನಾ ನಡುವಿನ ದ್ವಿಪಕ್ಷೀಯ ಸಂಬಂಧ ಈಗ ಸುಧಾರಿಸ್ತಾ ಇದೆ. ಇತ್ತೀಚೆಗೆ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಮೋದಿ ಮತ್ತು ಕ್ಸಿ ಜಿನ್ಪಿಂಗ್ ಭೇಟಿಯಾಗಿದ್ರು. ನೇರ ವಿಮಾನಯಾನ ಕೂಡ ಶುರುವಾಗಿದೆ. ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಿರೋದ್ರಿಂದ ಜಾಗತಿಕ ರಾಜಕೀಯದಲ್ಲಿ ಭಾರತ ಮತ್ತು ಚೀನಾ ಹತ್ತಿರವಾಗ್ತಾ ಇದೆ. ಇನ್ನೊಂದು ಮುಖ್ಯ ವಿಚಾರ ಅಂದರೆ ಭಾರತಕ್ಕೆ ಚೀನಾದಿಂದ ಬರುವ ಹೂಡಿಕೆ ತೀರಾ ಕಡಿಮೆ. ಆದರೆ ನಾವು ಚೀನಾದಿಂದ ಆಮದು ಮಾಡಿಕೊಳ್ತಾ ಇರುವ ವಸ್ತುಗಳ ಪ್ರಮಾಣ ಭಾರಿ ಏರಿಕೆಯಾಗಿದೆ. ಕಳೆದ ಆರ್ಥಿಕ ವರ್ಷದಲ್ಲಿ ಚೀನಾದಿಂದ ನಾವು ಬರೋಬ್ಬರಿ $113.45 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಂಡ್ರೆ ನಾವು ರಫ್ತು ಮಾಡಿದ್ದು ಕೇವಲ $14.25 ಬಿಲಿಯನ್ ಮಾತ್ರ. ಅಂದರೆ ನಮ್ಮ ವ್ಯಾಪಾರ ಕೊರತೆ ಬರೋಬ್ಬರಿ $99 ಶತಕೋಟಿ ಏರಿಕೆಯಾಗಿದೆ. ಚೀನಾದಿಂದ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವ ಬದಲು ಅವರನ್ನೇ ಭಾರತಕ್ಕೆ ಕರೆತಂದು ಇಲ್ಲಿಯೇ ಫ್ಯಾಕ್ಟರಿಗಳನ್ನು ಓಪನ್ ಮಾಡಿಸೋದು ಸರ್ಕಾರದ ಪ್ಲಾನ್.
ಇದರಿಂದ ಮೇಕ್ ಇನ್ ಇಂಡಿಯಾಗೆ ಬಲ ಸಿಗುತ್ತೆ, ಉದ್ಯೋಗ ಸೃಷ್ಟಿಯಾಗತ್ತೆ ಮತ್ತು ಚೀನಾದ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತೆ. ಒಟ್ಟಿನಲ್ಲಿ ಗಲ್ವಾನ್ ಸಂಘರ್ಷದ ಬಳಿಕ ಮುಚ್ಚಿದ್ದ ಬಾಗಿಲನ್ನ ಭಾರತದ ಆರ್ಥಿಕ ಹಿತದೃಷ್ಟಿಯಿಂದ ಈಗ ಸ್ವಲ್ಪ ಮಟ್ಟಿಗೆ ತೆರೆಯಲಾಗಿದೆ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನೀವೇನಂತೀರಿ? ಚೀನಾದ ಕಂಪನಿಗಳಿಗೆ ಮತ್ತೆ ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದು ಸರಿಯಾದ ನಿರ್ಧಾರವಾ? ಇದರಿಂದ ನಮ್ಮ ದೇಶದ ಭದ್ರತೆಗೆ ಏನಾದರೂ ಅಪಾಯ ಇದೆ ಅನ್ಸುತ್ತಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.